ಟೆನ್ಷನ್ನಲ್ಲೇ ಸಾಂಗ್ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಡೆವಿಲ್ ಚಿತ್ರದ ಸಾಂಗ್ ಪ್ರಮೋಷನ್ ನೋಡಿ, ಇದು ಸಂಗತಿ. ಇದ್ರ ನೆಮ್ಮದಿಯಿಂದ ಇರಬೇಕು ಅಲ್ವಾ? ಅದು ಸಾಲು. ನಾಳೆ ರಿಲೀಸ್. ಎಲ್ಲಿದೆ ನೆಮ್ಮದಿ? ಕಳೆದು ಹೋಗಿದೆ ನೆಮ್ಮದಿ. ಸಾಂಗ್ ಪ್ರಮೋಷನ್ ಟೆನ್ಷನ್ನಲ್ಲೇ ದರ್ಶನ ಮಾಡಿದ್ರು. ಡೆವಿಲ್ ಚಿತ್ರದ ಸಾಂಗ್ ಪ್ರಮೋಷನ್ ಇದ್ರೆ ನೆಮ್ಮದಿಯಿಂದ ಇರಬೇಕು. ನೆಮ್ಮದಿ ಎನ್ನುವಂಥದ್ದೇನೆ ಚಕಣ ಚೂರಾಗಿದೆ ಇವಾಗ. ಡೆವಿಲ್ ಚಿತ್ರದ ಸಾಂಗ್ ಪ್ರಮೋಷನ್ ಈಗ ಒಂದಾಯ್ತಲ್ಲ. ಈಗ ಮುಂದೆ ಈ ಚಿತ್ರಗಳ ಕಥೆ ಏನೀಗ? ಈಗ ಹೆಂಗೆ ಈಗ ಸಾಲ ಸೋಲ ಮಾಡ್ಕೊಂಡ್ರ ಅವ್ರ ಮೇಲೆ ದುಡ್ಡು ಹಾಕಿದ್ರಲ್ಲ, ದುಡ್ಡು ಸುರಿದಿದ್ರಲ್ಲ, ಅವ್ರ ಕಥೆ ಏನು ಇವಾಗ? ಇದು ಕೂಡ ಯಾಕಂದ್ರೆ ಈ ಬಂದ್ರೆ ಸಾಕಪ್ಪ ಇವರು ಯಾವುದೋ ಒಂದು ಸಿನಿಮಾ ಮುಗಿಸ್ಬೋಣ ಡೆವಿಲ್ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರು. ಸೊ ಈಗ ಮತ್ತೆ ಮುಂದಕ್ಕೆ ಹೋಯ್ತು. ಈಗ ನನಗನ್ಸುತ್ತೆ ಇನ್ನು 3 ರಿಂದ 6 ತಿಂಗಳು ಇವರು ಹೊರಗಡೆ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಕರೆಕ್ಟ್, ತುಂಬ ಕಡಿಮೆ. ಏನಾದರೂ ಪವಾಡಗಳಾಗಬೇಕಷ್ಟೇನೆ. ಅಂಥದ್ರಲ್ಲಿ ಏನಾಗುತ್ತೆ? ಈಗ ಮತ್ತೆ ಜೈಲು ಸೇರುವಂಥದ್ದು ಕೂಡ ಖಚಿತ. ಇಂಥದ್ರಲ್ಲೇ ಟೆನ್ಷನ್ನಲ್ಲೇ ಇವರು ಸಾಂಗ್ ಪ್ರಮೋಷನ್ ಮಾಡಿದ್ದಾರೆ. ಡೆವಿಲ್ ಚಿತ್ರದ ಸಾಂಗ್ ಪ್ರಮೋಷನ್ ನೋಡಿ, ಇದು ಸಂಗತಿ. ಡೆವಿಲ್ ಚಿತ್ರೀಕರಣವನ್ನ ಭರದಿಂದ ಮುಗಿಸ್ತಾ ಇದ್ರು. ರಾಜಸ್ಥಾನಕ್ಕೆ ಹೋಗಿ ಬಂದ್ರು, ಥಾಯ್ಲ್ಯಾಂಡಿಗೆ ಹೋಗಿ ಬಂದ್ರು, ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಂಥ ದರ್ಶನ್. ಸೊ ಬಹುಶಃ ನನಗೆ ಇನ್ನೂ ಸ್ವಲ್ಪ ದಿನ ರಿಲೀಫ್ ಇರುತ್ತೆ, ನಾನು ಹೊರಗಡೆನೇ ಇರ್ತೀನಿ ಅಂತ ಅನ್ಕೊಂಡಿದ್ರು.